ಫಲ ಏನಿರ್ಬೋದು, ಅಥವಾ ನಮಗೇನು ಒಂದು ಒಳ್ಳೇದಾಗುತ್ತಾ ಅಥವಾ ಕೆಟ್ಟದ್ದಾಗುತ್ತಾ ಅಂತ ನಿಮ್ಮ ಮನಸ್ಸಿನೆಲ್ರಿಗೂ ಒಂದು ಕಾಡ್ತಾ ಇರುತ್ತೆ. ಮನೆಯಲ್ಲಿ ಅಚಾನಕ್ ಆಗಿ ನಿಮ್ಮ ಕಾಂಪೌಂಡ್ ಹತ್ರ ಅಥವಾ ಒಳಗ ಭಾಗದಲ್ಲೇ ಇರ್ಬೋದು, ಎಲ್ಲಾದರೂ ಜೇನುಗೂಡು ಬಂದು ಒಂದು ಟೈಪ್ ಅಂದರೆ ಒಂಥರ ಕಪ್ಪಾಗಿ ಒಂಥರ ಮಸೀದಲು ಕಂಡಂಗೆ ಕಾಣಿಸ್ತಿರ್ಬೋದು. ಅದೇನು ಅಂತ ಹತ್ತಿರಕ್ಕೆ ಹೋದಾಗ ನಿಮಗೆ ಅಲ್ಲೆಲ್ಲ ಜೇನುನೊಣಗಳು ಕಾಣಿಸ್ತಾ ಇರ್ತವೆ. ಹಾಗಾದರೆ ಇದ್ರ ಫಲ ಏನು, ಇದು ಯಾಕೆ ಹೀಗೆ ಬಂತು, ಮತ್ತು ನಮ್ಮದು ಏನಾದರೂ ಮುಂಬರುವ ದಿನಗಳಲ್ಲಿ ಇದು ಏನು ಸೂಚಕವಾಗಿರ್ಬೋದು ಅಂತ ನಮಗೆಲ್ಲರಿಗೂ ಗೊಂದಲ ಆಗ್ತಿರ್ತದೆ. ಆದ್ದರಿಂದ ಅದು ಯಾವ ರೀತಿ ನಮಗೆ ಸೂಚಿಸ್ತದೆ ಏನು ಅಂತ ನಾವೀಗ ತಿಳ್ಕೊಳ್ಳೋದಾದರೆ, ನೋಡಿ ವೀಕ್ಷಕರೇ, ಅದು ನಮಗೆ 48 ದಿನಗಳಲ್ಲಿ ಅದರ ಒಂದು ಪ್ರಭಾವ ಇರುತ್ತದೆ. ಅದಕ್ಕಿಂತ ಮೇಲ್ಪಟ್ಟಾಗಿ ಅಂದರೆ ಈಗ ಸಣ್ಣ ಪುಟ್ಟ ಮನೆಗಳಲ್ಲಿ ಅಥವಾ ಮನೆಯ ವಾತಾವರಣದಲ್ಲಿ ಇರೋದಿಲ್ಲ. ಅದು ದೊಡ್ಡದಾಗಬೇಕಂದ್ರೆ ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಈ ಥರ ಏನಾದರೂ ಅದು ಕಾಮನ್ ಅದರ ಒಂದು ಗೂಡನ್ನು ಕಟ್ಟಿಕೊಳ್ಬೇಕಾಗಿ ಅಂತಂದು ಅದು ಒಂದು ಇರುತ್ತದೆ. ಈಗ ನಿಮ್ಮ ಮನೆಯ ಕಾಂಪೌಂಡ್ ಒಳಭಾಗದಲ್ಲಿ ಅಂದರೆ ನಿಮ್ಮ ಕಾಂಪೌಂಡಿನ ಅಂದರೆ ನೀವು ಬಾಗಿಲ ಹತ್ತಿರ ತಗದಲ್ಲಿ ಹೊರಭಾಗದಲ್ಲೆಲ್ಲ ಬಾಗಿಲ ಒಳಗಡೆ ಏನಾದರೂ ಕಟ್ಟಿತ್ತಂದರೆ ನಿಮ್ಮ ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಗಳಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳು ನಡೆಯುತ್ತದೆ ಅನ್ನೋದನ್ನು ಆ ಜೇನುಗಳು ತೋರಿಸುತ್ತದೆ. ಅದಕ್ಕಾಗಿ ನೀವು ಅದಕ್ಕೆ ಯಾವುದೇ ರೀತಿ ಹಾನಿ ಮಾಡಬಾರದು. ಬದಲಾಗಿ ಅದಕ್ಕೆ ಕಟ್ಟಿಕೊಳ್ಳಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ನೀವು ಹೋಗಿ ಅದಕ್ಕೆ ಹುಲ್ಲು ಹಾಕೋದು ಅಥವಾ ಇನ್ನೊಂದೇನೋ ಮಾಡೋದು ಅಲ್ಲ. ಅಲ್ಲಿ ನೀವು ಏನಾದರೂ ಕಸ ಕಡ್ಡಿಗಳು ಬೇಕಾದ್ದು ಬೇಡಲಾರ್ದು ಏನಾದರೂ ಇಟ್ಟಿದ್ದರೆ ಅದನ್ನು ತೆಗಿಬೋದು. ಇದು ಒಂದಾದರೆ, ಇನ್ನು ಮನೆಯ ಹೊರಗಡೆ ನೈಋತ್ಯ ಭಾಗದಲ್ಲಿ ಏನಾದರೂ ಕಟ್ಟಿದರೆ ಇದು ಅತ್ಯಂತ ಶುಭದಾಯಕವಾಗಿದೆ. ಮನೆಯಲ್ಲಿ ಮಕ್ಕಳು ಓದುತ್ತಿರುವ ಮಕ್ಕಳು ಕಾಲೇಜ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಆಗಿರ್ಬೋದು ಅಥವಾ ಈಗ LKG ಮಕ್ಕಳು ಯಾರೇ ಇದ್ದರೆ ಅದು ಒಂದು ಕೀರ್ತಿಯ ಸಂಕೇತವಾಗಿರುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಹೆಸರನ್ನು ಒಂದು ಅತ್ಯುನ್ನತ ಕೀರ್ತಿಗೆ ಅದು ಕಾರಣವಾಗುತ್ತದೆ ಅಂತ